ನಿಮ್ಮ ಋಣ ತೀರಿಸದೆ ನಾನು ಮಣ್ಣಿಗೆ ಹೋಗೋದಿಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ ಕೈ ಜೋಡಿಸಿ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ದಯಮಾಡಿ ನಾನು ಮಾಡಿದ ತೀರ್ಮಾನಕ್ಕೆ ಬೆಂಬಲ ಕೊಡಿ, ಜೆಡಿಎಸ್ ಅನ್ನ ಗೆಲ್ಲಿಸಿ ಕೊಡಿ ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಈ ಚುನಾವಣೆಯ ಅಭ್ಯರ್ಥಿ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ದೇವೇಗೌಡರು ಬಂದು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೋಡಂಬಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ಚುನಾವಣೆ ಅಭ್ಯರ್ಥಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಾನು ಏನ್ ತೀರ್ಮಾನ ಮಾಡ್ತೀನಿ ನಮ್ಮ ಎಲ್ಲಾ ಕಾರ್ಯಕರ್ತರು ಒಪ್ಪಿಗೆ ಕೊಡ್ಬೇಕು. ನನಗೆ ನಿಮ್ಮ ಆಶೀರ್ವಾದ ಬೇಕು, ನನಗೆ ನಿಮ್ಮ ಆಶೀರ್ವಾದ ಬೇಕು. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಪುನಃ ಈ ಚುನಾವಣೆ ದೇವೇಗೌಡರು ನೆನ್ನೆ ಹೇಳ್ತಾ ಇದ್ರು, ನೋಡಪ್ಪ ನನಗೆ 21ನೇ ತಾರೀಕುವರೆಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ, ಮತ್ತೆ ನನ್ನ ಆರೋಗ್ಯ ಇಂಪ್ರೂವ್ ಆಯ್ತದೆ. ಚನ್ನಪಟ್ಟಣ ಹಳ್ಳಿಗೆ ಇಬ್ರು ನನ್ನ ಹೆಗಲಿಗೆ ಶಕ್ತಿ ತುಂಬಿಕೊಂಡ್ರೆ ನಾನೇ ಹಳ್ಳಿ ಮೇಲೆ ಬರ್ತೀನಿ ಅಂತ ನೆನ್ನೆನೂ ಹೇಳ್ತಾರೆ. 92 ವಯಸ್ಸು ನಾನೇ ಬಂದು ಓಡಾಡ್ತೀನಿ ಚನ್ನಪಟ್ಟಣದಲ್ಲಿ ಅಂತ. ಅದರಿಂದ ದಯವಿಟ್ಟು ಬೆಳೆಸಿರೋರು ನೀವು, ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ನಿಮ್ ಋಣ ತೀರಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮಾಡಿ, ನಂತರ ನಾನು ಮಣ್ಣು ಹೋಗೋಣ. ನೀವು ಋಣ ತೀರಿಸಿ, ನಾನು ಏನೇನು ಸಮಾಜದಲ್ಲಿ ನಾನು ಜನಗಳ ಮುಂದೆ ಮಾತನಾಡಿದ್ದೀನಿ ಅದನ್ನ ಕಾರ್ಯರೂಪಕ್ಕೆ ತರದೆ ನನ್ನ ಜೀವ ಹೋಗೋದಿಲ್ಲ, ಬದುಕಿರ್ತೀನಿ ನಿಮ್ ಜೊತೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಎಲ್ಲರೂ ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.